ಮೆಟ್ರೋ ಹೆಸರನ್ನ ಬದಲಾಯಿಸುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇದು ಬಹಳ ಪ್ರಮುಖ ವಿಚಾರ. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಹೇಳಿ ನಾಮಕರಣ ಮಾಡುವುದಕ್ಕೆ ಮುಖ್ಯಮಂತ್ರಿ ಮುಂದಾಗಿದ್ದಾರೆ. ಮೆಟ್ರೋ ಹೆಸರು ಬದಲಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ರವಾನೆ. ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಒಂದು ಪತ್ರವನ್ನು ಬರೆದು ಬಸವ ಮೆಟ್ರೋ ಅಂತ ನಾಮಕರಣ ಮಾಡಿದ್ರೆ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದ ಹಾಗೆ ಕಾಣ್ತಾ ಇದೆ. ಮೆಟ್ರೋ ಹೆಸರು ಬದಲಾಯಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಪತ್ರವನ್ನು ಬರೆದು ಈ ಹೆಸರನ್ನು ಶಿಫಾರಸು ಮಾಡಿದ್ದಾರೆ. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಹೇಳಿ ನಾಮಕರಣ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ವಿಜಯನಗರದ ಬಸವ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಒಪ್ಪಿದ್ರೆ ಬಸವ ಮೆಟ್ರೋ ಅಂತ ಹೇಳಿ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ನಮ್ಮ ಮೆಟ್ರೋ ಆಡಳಿತ ನಮ್ಮ ಕೈಲಿ ಇಲ್ಲ, ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗ್ತಾ ಇದೆ. ಒಂದು ವೇಳೆ ನಮ್ಮ ಕೈಲಿದ್ದಿದ್ರೆ ಬಸವ ಮೆಟ್ರೋ ಅಂತ ಘೋಷಣೆ ಮಾಡಿಬಿಡ್ತಾ ಇದ್ವಿ. ಸದ್ಯ ನಮ್ಮ ಮೆಟ್ರೋಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಸ ಹೆಸರನ್ನು ಶಿಫಾರಸು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಕೆಲ ಸ್ವಾಮೀಜಿಗಳು ಕೂಡ ಬಹಳ ಮುಖ್ಯವಾಗಿ ಕೆಲವೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಭಗವಾನ್ ಹನುಮಾನ್, ಆ ಹನುಮಾನನ ಎದೆ ಸೀಳಿದ್ರೆ ರಾಮ ಸೀತೆ ಹೇಗೆ ಕಾಣ್ತಾರೋ, ಸಿದ್ದರಾಮಯ್ಯನವರ ಎದೆಯನ್ನು ಸೀಳಿದ್ರೆ ಅಥವಾ ಎದೆಯನ್ನು ಇಣಕಿ ನೋಡಿದ್ರೆ ಖಂಡಿತವಾಗ್ಲೂ ಬಸವ ಕಾಣ್ತಾನೆ, ಆ ತತ್ವಗಳು ಕಾಣುತ್ತೆ ಅಂತ ಹೇಳಿ ಅಲ್ಲಿದ್ದಂಥ ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಸವ ಮೆಟ್ರೋ ಅಂತ ಹೇಳಿ ಹೆಸರನ್ನು ಇಟ್ಟರೆ ಸೂಕ್ತ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ನೋಡಿ, ನಮ್ಮ ಮೆಟ್ರೋ ಈಗಾಗಲೇ ಜನಜನಿತವಾಗಿರುವಂಥ ಹೆಸರು. ಮತ್ತು ನೀವು ಗಮನಿಸಬೇಕು, ನಮ್ಮ ಮೆಟ್ರೋ ಅಂದ ಸಂದರ್ಭದಲ್ಲಿ ಕೇವಲ ರಾಜ್ಯ ಸರ್ಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಸಾಧ್ಯ. ಕೇಂದ್ರದ ಜೊತೆಗೆ ಜಂಟಿ ವ್ಯವಹಾರಗಳಿರೋದ್ರಿಂದಾಗಿ, ನೀತಿ ನಿಯಮಗಳಿರೋದ್ರಿಂದಾಗಿ, ಸಮಿತಿ ಇರೋದ್ರಿಂದಾಗಿ ಏಕಮುಖದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಸಾಧ್ಯ. ಹಾಗಾಗಿ ಸಿದ್ದರಾಮಯ್ಯನವರು ನಮ್ಮ ಮೆಟ್ರೋದ ಬದಲಿಗೆ ಬಸವ ಮೆಟ್ರೋ ಅಂತ ಹೇಳಿ ಹೆಸರನ್ನು ಶಿಫಾರಸು ಮಾಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ರವಾನೆ ಮಾಡಿದ್ದಾರೆ. ಒಂದು ವೇಳೆ ಆ ಅಧಿಕಾರ ತಮ್ಮ ಕೈಲಿದ್ದಿದ್ರೆ ಬಸವ ಮೆಟ್ರೋ ಅಂತ ಹೇಳಿ ಘೋಷಣೆ ಆಗಿರ್ತಿತ್ತು. ಸದ್ಯ ನಮಗೆ ಆ ಅಧಿಕಾರ ಇಲ್ಲ, ಹಾಗಾಗಿ ಹೊಸ ಹೆಸರನ್ನು ಶಿಫಾರಸು ಮಾಡುವ ನಿಟ್ಟಿನಲ್ಲಿ ಪತ್ರವನ್ನು ಬರೆಯಲಾಗಿದೆ. ಇದು ಸಿದ್ದರಾಮಯ್ಯನವರ ಮಾತು. ಕೇಂದ್ರ ಸರ್ಕಾರ ಒಂದು ಪಕ್ಷ ಅನುಮತಿಯನ್ನು ನೀಡಿದ್ರೆ ಮುಂದಿನ ದಿನಗಳಲ್ಲಿ ಬಸವ ಮೆಟ್ರೋ ಆಗಿ ಇದು ಬದಲಾವಣೆ ಆಗಲಿದೆ.